ಇವತ್ತು ಈ REZ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಸೋಲಾರ್ ಪಾರ್ಕ್ ಏನು ಕಂಪನಿ ಐತಲ್ಲ, ಇಲ್ಲಿ ಲ್ಯಾಂಡನ್ನು ಯಾರ್ಯಾರು ರೈತರದ್ದು ಖರೀದಿ ಮಾಡೈತಿ, ಖರೀದಿ ಮಾಡೋದಕ್ಕಿಂತ ಮುಂಚೆ ನಮ್ಮ ರೈತರಿಗೆ ಏನು ಆಶ್ವಾಸನೆ ಕೊಟ್ಟಿದ್ರು ಅಂತಂದ್ರೆ, ನೀವು ಯಾರು ಜಮೀನು ಕೊಡ್ತೀರಿ ನಿಮಗೆ ಇಲ್ಲಿ ಉದ್ಯೋಗಕ್ಕೆ ನಾವು ತೊಗೋತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಮತ್ತು ಅದ್ರ ಪ್ರಕಾರ ಈ ಲೆಟ್ರ್ ಕೂಡ ಅವರು ಕೊಟ್ಟಿದ್ದಾರೆ, ಉದ್ಯೋಗ ತೊಗೋತೀವಂತ. ಇದು ಯಾವ ಆಧಾರದ ಮೇಲೆ ಹೆಂಗೆ ಲೆಟ್ರ್ ಕೊಟ್ಟಾರ ಅನ್ನುವಂಥ ಇವರು ಎಂಥ ಭ್ರಷ್ಟರು ಬಂಡ್ರು ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಉದ್ಯೋಗ ತೊಗೋತೀವಿ ಅಂತೇಳಿ ಹೇಳಿದ್ದಾರೆ. ಏನಂತಂದ್ರೆ ಬ್ರಿಡ್ಜ್ ಯೋಜನೆ ಅಡಿಯಲ್ಲಿ ಲಭ್ಯವಿರೋ ಪಾತ್ರಗಳಿಗೆ ಕಂಪನಿಯ ನೇಮಕಾತಿ ನೀತಿ, ಅರ್ಹತಾ ಮಾನದಂಡಗಳು ಮತ್ತು ಸೂಕ್ತತೆಗೆ ಅನುಗುಣವಾಗಿ ಎಲ್ಲ ಉದ್ಯೋಗಗಳನ್ನು ಒದಗಿಸಬೇಕೆಂದು ಕಂಪನಿಯು ಪುನರುಚ್ಚರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಸಹಿ ಮಾಡ್ಯಾನ ಇದಕ್ಕೆ? ಈ ಸಹಿನೇ ಇಲ್ಲ ನೋಡ್ರಿ. ಮುಗ್ಧ ರೈತರನ್ನು ಈ ಕಂಪನಿಗಳು ಯಾವ ಥರ ಒಂದು ದುರುಪಯೋಗ ಮಾಡ್ಕೊತಾವ, ಅವ್ರನ್ನ ಮೋಸಕ್ಕೆ ಒಳಪಡಿಸ್ತಾವೆ ರೈತರನ್ನ, ಮುಗ್ಧ ರೈತರನ್ನ ಅನ್ನುವಂಥದ್ದು. ಇಲ್ಲಿ ಒಂದು ಸೀಲ್ ಇಲ್ಲ, ಸಿಗ್ನೇಚರ್ ಇಲ್ಲ, ಏನೂ ಇಲ್ಲ. ಯಾವ MD ಕೊಟ್ಟನೋ, ಗುಮಾಸ್ತ ಕೊಟ್ಟನೋ, ಯಾವ ಕೊಟ್ಟನೋ ಇದು ಬೇಕಲ್ಲ, ಏನೂ ಇಲ್ಲ. ಮತ್ತು ನೀವು ಜಮೀನು ತೊಗೊಳಕ್ಕೆ 150 ಸಹಿ ಹಾಕೋತೀರಿ, ನೀವು ಒಂದು ಉದ್ಯೋಗ ಕೊಡ್ತೀನಿ ಅನ್ನುವಂಥ ಭರವಸೆಗೆ ನೀವು ಒಂದು ಸಹಿ ಹಾಕ್ತಾ ಇಲ್ಲ, ನೀವು ಒಂದು ಸಹಿ ಹಾಕಿಕೊಟ್ಟಿಲ್ಲ. ಈಗ ರೈತರು ಒಂದೇ ಸಹಿ ಮೇಲೆ ನೀವು ಖರೀದಿ ತೊಗೋತೀರಾ? 150 ಸಹಿ ಮಾಡ್ಕೋತೀರಿ, 150 ಪೇಜ್ ಅಗ್ರಿಮೆಂಟ್ ಮಾಡ್ಕೊತೀರಿ. ಮತ್ತು ನೀವು ಕೊಡ್ಬೇಕಾದ್ರೆ ಒಂದು ಸೈನ್ ಮಾಡೋಕ್ಕೆ ನೀವು ರೆಡಿ ಇಲ್ಲ. ನೀವು ಏನು ಆಶ್ವಾಸನೆ ಕೊಟ್ಟಿರಿ ರೈತರಿಗೆ? ಉದ್ಯೋಗ ತಗೋತೀವಿ ಅಂತೇಳಿ. ಇಲ್ಲಿ ಎಲ್ಲ ಏಜೆಂಟ್ರುಗಳು ಯಾರ್ಯಾರು ಈ ಕಂಪನಿ ಪರವಾಗಿ ಏಜೆಂಟ್ರುಗಳದಾರ, ಆ ಏಜೆಂಟ್ರುಗಳದ ಕೆಲಸ ಅವ್ರ ಕೆಲಸಗಾರರು ತೊಗೋತಿರೋ, ಏನು ಭೂಮಿ ಕೊಟ್ಟರು ತೊಗೋತಿರೋ? ಜಮೀನು ಕಳ್ಕೊಳ್ಳೋದಲ್ಲದೆ, ದುಡ್ಡು ಕಳ್ಕೊಳ್ಳೋದಲ್ಲದೆ, ಮತ್ತು ನಿಮ್ಮ ಹಿಂದೆ ಈ ಥರ ನಾವು ಅಲೆದಾಡ್ಬೇಕಾರೆ ರೈತರು. ತಕ್ಷಣ ಅಲ್ಲಿರುವಂಥ ಯಾರ್ಯಾರು ಕೆಲಸಗಾರ ಅದಾರಲ್ಲ, ಜಮೀನು ಕೊಡದೇ ಇರುವಂಥ ಈ ಏಜೆಂಟ್ರ ಪರವಾಗಿ ಬಂದಂಥ ಎಂಟ್ರಿ ಆದಂಥ ಉದ್ಯೋಗದಾತರನ್ನು ಹೊರಗೆ ಹಾಕಬೇಕು ಮೊದಲ. ಇಲ್ಲಿ ಭೂಮಿ ಯಾರು ಕೊಟ್ಟರಲ್ಲ ಅವರು ಮೊದಲು ನೀವು ಕೆಲಸ ತೊಗೋಬೇಕು. ಇದು ಕಾಯಂ ಆಗಬೇಕು. ಇದು ಸುಮ್ಮನೆ 3 ತಿಂಗಳಿಗೆ ಕೆಲಸ ಅಲ್ಲ. ಇಲ್ಲಿ ಯಾರು ಜಮೀನು ಕೊಟ್ಟಾರ ರೈತರು ಅವ್ರದ್ದು ಕಾಯಂ ಹುದ್ದೆ ತೊಗೋಬೇಕು. ಮತ್ತು ಇಲ್ಲೇನು ಅನ್ಯಾಯ ಆಗೈತಲ್ಲ ಅದನ್ನು ಕೂಡ ಸರಿಪಡಿಸ್ಬೇಕು. ನಮ್ಮದು ಸ್ಪಷ್ಟ ಬೇಡಿಕೆ ಐತಿ. ಇಲ್ಲ ಅಂತಂದ್ರೆ ನಾವು 1 ತಿಂಗಳಲ್ಲ 6 ತಿಂಗಳು ಹೋದ್ರೂ ಉಗ್ರವಾದ ಹೋರಾಟ ಮಾಡೋರೆ. ನಿಮ್ಮ ಇಲ್ಲಿ ಎಲ್ಲ ಚಟುವಟಿಕೆಗಳನ್ನು ಬಂದ್ ಮಾಡೋರೆ. ಅದಕ್ಕೆ ಎಚ್ಚೆತ್ತುಕೊಳ್ಬೇಕು. ಈ REZ ಕಂಪನಿಯ MD ಅವರು ಎಲ್ಲಿದ್ರು ಸ್ಥಳಕ್ಕೆ ಬರ್ರಿ, ರೈತರಿಗೆ ಸ್ಪಂದನೆ ಮಾಡಿರಿ, ಕೂತು ಏನು ಸಮಸ್ಯೆ ಅದ ಚರ್ಚೆ ಮಾಡಿ ಬಗೆಹರಿಸ್ಬೇಕು. ಇಲ್ಲ ನಿಮ್ಮ ಕಂಪ್ನಿ ನಡಿಬೇಕಾಗಿತ್ತಂದ್ರೆ ಎಲ್ಲರ ವಿಶ್ವಾಸ ತೊಗೊಂಡು ನಡೆಸ್ರಿ. ಇಷ್ಟು ಹೇಳ್ತಾ ಇರಪ್ಪ ಅಂದ್ರೆ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು. ಇಲ್ಲೇ ನಾವು ಬಂದಿದ್ದೇವ್ರಿ 4-5 ಮಂದಿ ಬಂದ್ ಮಾಡ್ಬೇಕಾಗ ಹೇಳಕ್ಕೆ. ಸಾಹೇಬ್ರು ಏನಂದಾರ ಕಂಪ್ನ್ಯಾಗ ಬೆಕ್ಕದಲ್ಲಿ ಹೋರಿ, ನೀವು ಪೊಲೀಸ್ರ ಬಲ್ಲಿ ಹೋರಿ, ಬೆಕ್ಕದ ಸಾಹೇಬ್ರ ಬಲ್ಲಿ ಹೋರಿ, ಬೆಕ್ಕದಲ್ಲಿ ಹೋರಿ. ನೀವು ಆದರೂ ನಾವು ಕಂಪ್ನಿ ಬಂದ್ ಮಾಡೋದಿಲ್ಲ. ಬೆಕ್ಕದಲ್ಲಿ ಹೋರಿ, ನೀವು ನಿಮ್ದೇನು ಕೊಟ್ಟದ ಆಯಿತು. ಏನಾಗಿದ್ರಿ ಮತ್ತೆ ನಿಮ್ಗೆ ಏನು ಮೋಸ ಆಗಿದ್ರಿ? ಹೊಲ ತೊಗೊಂಡಾರ 16 ಲಕ್ಷ ಅದಂಗ್ರಿ. ಆಸ್ತಿ ನಮ್ದೇ ರೀ, ಜಾಲವಾದೇವ್ರಿ. ಜಾಲವಾದೇವ್ರಿ. ಹಿಂಗೆ ಮಾಡ್ಯಾರಿ. ಬೆಕ್ಕದಲ್ಲಿ ಹೋಗಿ ಬರ್ರಿ ನೀವು. ಆದರೂ ನಾವು ಬಿಡುದಿಲ್ಲ, ಬಂದು ಇಡುದಿಲ್ಲ. ನಮ್ಗೆ 16 ಲಕ್ಷದಂಗೆ 2 ಎಕರೆ ಕೊಟ್ಟೇವ್ರಿ. 16 ಲಕ್ಷದಂಗೆ ಕೊಟ್ಟಾರಿ ಎಕರೆ. ಉಳ್ದವ್ರಿಗೆ ಒಬ್ರಿಗೆ 18 ಲಕ್ಷ ಕೊಟ್ಟಾರಿ. ಮತ್ತು 28 ಲಕ್ಷ ಕೊಟ್ಟಾರ, 20 ಲಕ್ಷ ಕೊಟ್ಟಾರ್ರಿ. ಹಿಂಗೆ ಕೊಟ್ಟಾರಿ ಎಕರೆ. ಈ ಕಂಪ್ನಿಯವ್ರು ಏನಂತಾರೆ? ಈಗ ಕಂಪ್ನಿಯವ್ರು ನಾವು ಬಂದು ಹಿಡಿದ್ರೆ ನೀವು ಬೇಕಾದವ್ರ ಬಲ್ಲಿ ಹೋಗಿ ಬರ್ರಿ, ನಿಮ್ಗೇನು ಅದು ಸಿಗೋದಲ್ಲ ಮಾಡೋದಲ್ಲ ಅಂತಾರೆ ಸಾಹೇಬ್ರು. ಹಿಂಗಾಗಿ ನಮಗೆ ಬೆದರಿಸ್ಯಾರ್ರಿ ಸಾಹೇಬ್ರು ಒಳಗೆ. ಬರಬೇಡ್ರಿ, ಇಲ್ಲಿ ಯಾಕೆ ಬರ್ತೀರಿ ತಿರ್ಗಿ ಮುರ್ಗಿ ಅಂತ ಹೇಳ್ಯಾರ್ರಿ ಅವ್ರು.